ಸರ್ ಅದೇನೆ ನಮ್ಗೆ ಬೇರೆ ರೀತಿ ಯಾವ್ದು ಆಸೆ ಆಕಾಂಕ್ಷೆ ಯಾವ್ದು ಇರಲ್ಲ. ಎಲ್ಲ ಸತ್ತಿಟ್ಬಿಡ್ತೀವಿ. ಮನೆಗೆ ಏನ್ ಬೇಕೋ ಅದು ತಗೊಂಡು ಕೊಡ್ಬೇಕು ಅನ್ನೋದು ಮೆಂಡಿಗೆ ಬಂದ್ಬಿಡ್ತದೆ. ಅದನ್ನೇ ನಡ್ಕೋಬಹುದು. ಓದೋದಕ್ಕಿಂತ ಅವ್ನು ಓದಿ ತಿಂಗ್ಳಿಗೆ 3-4 ವರ್ಷ ಓದ್ಬೇಕು. ಅವನ್ ತಾಳಕ್ಕಿಂತ ಒಂದ್ ಪಟ್ಟು ಹೆಚ್ಚಾಗ್ತದೆ. ತರಪ್ಪ ಏನ್ ತಕೋಗಿ ಗೇದುಂಟು ಗೇದನ ಇದ್ರೆ ತಕೋಕ್ ಕೊಡ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಭಿಷೇಕ್ ಶೆಟ್ಟಿ ಅಂತ. ಸೊ ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಏನಂತಂದ್ರೆ, ನಾನು ಮೈಸೂರು ಹುಡುಗಾಗಿರೋದ್ರಿಂದ ನಮ್ಮೂರಿನ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಯೋಚನೆ ಮಾಡಿದೆ. ಒಂದು ಸ್ಪೆಸಿಫಿಕ್ ರೀಸನ್ ಏನಂತಂದ್ರೆ, ಅಲ್ಲಿ ಜನಗಳು ಎಷ್ಟು ಕಷ್ಟಪಡ್ತಾರೆ, ಹೆಂಗ್ ವ್ಯಾಪಾರ ಮಾಡ್ತಾರೆ, ಯಾವ ತರ ಆದಾಯ ಮಾಡ್ತಾರೆ ಅದರಿಂದ ಅಂತ ತಿಳ್ಕೊಬೇಕಿತ್ತು. ಸೊ ಅದರಿಂದ ವಿಡಿಯೋ ಮಾಡಿದೆ. ನಿಮ್ಮ ಹೆಸರು? ಮಲ್ಲಪ್ಪ. ಅಣ್ಣ, ಇಲ್ಲಿ ಎಷ್ಟು ವರ್ಷ ವ್ಯಾಪಾರ ಮಾಡ್ತಾ ಇದ್ದೀರಾ? ಸುಮಾರು 2-3 ವರ್ಷದಿಂದ ಎರಡು ವರ್ಷ. ನೀವು ಹುಟ್ಟಿ ಬೆಳೆದಿದ್ದಲ್ಲ ಯಾವ ಊರಲ್ಲಿ? ಶೆಟ್ನಾಗ್ನಳ್ಳಿ. ಶೆಟ್ನಾಗ್ನಳ್ಳಿ. ಎಲ್ಲಿ ಬರೋದು ಅದು? ಬೀರುಣಿ ಮಾರ್ಗ. ಇಲ್ಲಿ ವ್ಯಾಪಾರ ಮಾಡ್ಕೊಂಡು ವಾಪಸ್ ಹೋಗ್ತಾರಲ್ಲ, ಅಲ್ಲಿ ಮನೆ ಇರೋದಲ್ಲ ಅಲ್ಲೇ ನಾನು. ಅಲ್ಲಿ ಅಣ್ಣ, ದಿನಕ್ಕೆ ಯಾವ ತರ ವ್ಯಾಪಾರ ಆಗುತ್ತೆ? ಚೆನ್ನಾಗಾಗುತ್ತಾ? ಯಾವ ತರ? ಹಣ ಏನಿಲ್ಲ, ಈಗ ಬಂದಿ ಮಧ್ಯಾಹ್ನ 2 ಗಂಟೆಗೆ ಆಡಕ್ ಬಂದಿ. ಹಸಕಾಯಿ ತಗೊಂಡಿನ ಅದು ಹೋಗೋಷ್ಟೊತ್ತಿಗೆ ಆಗುತ್ತೆ ವ್ಯಾಪಾರ? ಆದ್ರೆ ಆಯ್ತು ಆಗ್ತದೆ. ಎಷ್ಟಣ್ಣ ಒಂದು ಹಲಸಿನ ಎಷ್ಟು ಮಾಡ್ತಾ ಇದ್ದೀರಾ? 30 ರೂಪಾಯಿ 40 ರೂಪಾಯಿ ಹಣ್ಣಾಗದ. ದಿನಕ್ಕೆ ಎಷ್ಟಾಗ್ಬೋದು ಅದೇ ನಿಮ್ಗೆ ಒಂದ್ ದಿನ? ಆದ್ರೆ ಆಯ್ತು ಆಗ್ತದಿಲ್ಲ. ಮತ್ತೆ ಇದು ಖರ್ಚಿಗೆಲ್ಲ ಏನ್ ಮಾಡ್ತೀರಾ? ಖರ್ಚಿಗೆ ಹೊಲ ಮನ ಮಡಗಿವಿ, ಹೊಲ ಉಳ್ತೀವಿ. ಮಳೆ ಇಲ್ಲ ಅದಕ್ಕೆ ಬಂದಿ. ತಿಂಗಳೆಲ್ಲ ಕೆಲಸ ಮಾಡಿದ್ರು 30ನೇ ತಾರೀಕು ದುಡ್ಡು ಬರುತ್ತೆ ಅಂತ ಗೊತ್ತಿದ್ರು 30 ದಿನ ಕೆಲಸ ಮಾಡಕ್ಕಾಗದೆ ಒದ್ದಾಡ್ತಾರೆ. ಅವರು ಇವರು ಕೈಕಾಲು ಹಿಡಿದು ಸಾಲ ಮಾಡಿ ವ್ಯವಸಾಯ ಮಾಡೋ ನಾವು 6 ತಿಂಗಳಾದ್ಮೇಲೆ ಆ ಬೆಳೆ ಕೈಗೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಮ್ಗೆ. ಅಣ್ಣ, ನಿಮ್ಮ ಹೆಸರು? ಸನ್ಮತಿ ಕುಮಾರ್. ಹಾ, ಸನ್ಮತಿ ಕುಮಾರ್. ಚನ್ಮದಿ. ಅಣ್ಣ, ಯಾವ ಊರಣ್ಣ ನಿಮ್ದು? ಮೈಸೂರೇ. ಮೈಸೂರೇನಾ? ಅಣ್ಣ, ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಇಲ್ಲಿ ಕೆಲಸ? 6 ವರ್ಷ. 6 ವರ್ಷ. ಆ ದಿನಕ್ಕೆ ಎಷ್ಟಾಗುತ್ತೆ ವ್ಯಾಪಾರ ಅಲ್ಲ? ವ್ಯಾಪಾರ ಆದಂಗೆ ಸರ್. ನಮ್ಗೆ ಬೆಳಿಗ್ಗೆ ಬಂದ್ರೆ ಬಿಸಿಲು ಎಲ್ಲ ಇರ್ತದೆ. ಬಿಸಿಲು ಕಮ್ಮಿ ಇದ್ರೆ ಸ್ವಲ್ಪ ಜೋಡ್ಸಿದ್ರೆ ಸ್ವಲ್ಪ ಐಟಮ್ ಓಡ್ತಾರೆ. ಜೋಡ್ಸಿದ್ರೆ ಆಗಲ್ಲ. ಅಣ್ಣ, ಏನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ, ಒಂದ್ ದಿನಕ್ಕೆ ಎಷ್ಟು ದುಡ್ಡು ಮಾಡ್ಬೋದು ಅಂತ ನಿಮ್ ಪ್ರಕಾರ? ನಡೆದ್ಬಿಟ್ರೆ ಆಗುತ್ತೆ ಸರ್. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಇದೆ. ನಮ್ಗೆ ಕಲ್ತಿರೋದು ಇದೇನೆ, ವಿದ್ಯಾ ಜಾಸ್ತಿ ಇಲ್ಲ ನಮ್ಗೆ. ಅದಕ್ಕೆ ಇದನ್ನೇ ಒಂದ್ಸಲ ಕಂಟಿನ್ಯೂ ಮಾಡ್ಕೋಬೇಕಾದ್ರೆ. ಹೆಂಗ್ ಮ್ಯಾನೇಜ್ ಮಾಡ್ತಾರ ಎಲ್ಲ ಅಂದ್ರೆ? ಸರ್ ಅದೇನೆ ನಮ್ಗೆ ಬೇರೆ ರೀತಿ ಯಾವ್ದು ಆಸೆ ಆಕಾಂಕ್ಷೆ ಯಾವ್ದು ಇರಲ್ಲ. ಎಲ್ಲ ಸತ್ತಿಟ್ಬಿಡ್ತೀವಿ. ಮನೆಗೆ ಏನ್ ಬೇಕೋ ಅದು ತಗೊಂಡು ಕೊಡ್ಬೇಕು ಅನ್ನೋದು ಮೆಂಡಿಗೆ ಬಂದ್ಬಿಡ್ತದೆ. ಅದನ್ನೇ ನಡ್ಕೊ ಹೋಗ್ತಾರೆ. ಎದಾಲು ಕೊಟ್ಟು ತಾಯಿ ಬೆಳೆಸ್ತಾಳೆ. ಅದು ಎದೆಲ್ಲಿ ಹಿಡ್ಕೊಂಡು ನೋಡ್ತಾಳ ನೋಡು, ಅವಳು ಹೆಂಡತಿ. ಅವರು ಇಬ್ಬರಿಗೂ ಏನು ಕಮ್ಮಿ ಇಲ್ಲ. ಏನನ್ನ ಸಹಾಯ ಪರಿಸ್ಥಿತಿ ಬಂದ್ರೆ ತಾಯಿ ಅಡ್ಡ ಬೀಳ್ತಾಳೆ, ಆದ್ರೆ ಹೆಂಡತಿ ಸಹಾಯ ತನಕ ನೋಡ್ತಾಳೆ. ಸಹಾಯ ತನಕ ನೋಡ್ತಾಳೆ ಅವಳು. ಇಷ್ಟೇ ಸರ್. ಅಮ್ಮ, ನಿಮ್ಮ ಹೆಸರು? ಮಾತಾಡಿ. ನಿಮ್ಮ ಹೆಸರು? ಮಂಚಮ್ ಅಂತನಾ? ಅಮ್ಮ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲಿ? 10 ವರ್ಷ. 10 ವರ್ಷ ಆಯ್ತು. ಯಾವ ಊರಮ್ಮ ನಿಮ್ದು? ಉದ್ಬರು. ಎಲ್ಲಿ ಬರೋದು? ಅದೇ ಉಳ್ಳಳ್ಳಿ ಸೈಡ್. ದಿನಕ್ಕೆ ಎಷ್ಟಾಗುತ್ತಮ್ಮ ವ್ಯಾಪಾರ? ಅದಷ್ಟು ಒಂದ್ 200-250. ಎಲ್ಲ ಮ್ಯಾನೇಜ್ ಮಾಡಕ್ ಆಗುತ್ತಾ ಮನೆಯಲ್ಲ? ಎಲ್ಲ ದುಡ್ಡು ಗಿಡಲ್ಲ ಇದ್ಬಿಟ್ರೆ ಬೇರೆ ಏನ್ ಮಾಡ್ತಿದ್ರಾ? ಏನ್ ಮಾಡದ? ಇದೊಂದೇನಾ? ಮನೆಗೆ ಇದಕ್ಕೆ ಖರ್ಚು ಕಿಚ್ಕೆಲ್ಲ ಆಗುತ್ತೆ ಅಂತೀರಾ ದಿನಕ್ಕೆ? ಮಾಡ್ಕೊಂಡ್ರೆ ಏನ್ ಮಾಡಕ್ಕಾದ ಸರ್, ಆದಷ್ಟು ಆಗ್ಲಿ. ದೇವ್ರು ಕೊಟ್ಟಷ್ಟು. ಹಣನ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೀತಿ ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾವ ರೂಪದಲ್ಲಿ ಬೇಕಾದ್ರೂ ಸಂಪಾದನೆ ಮಾಡಬಹುದು. ನಿಮ್ಮ ಹೆಸರು? ರಾಜು. ರಾಜು. ಅಣ್ಣ, ಎಷ್ಟು ವರ್ಷದ ಕೆಲಸ ಮಾಡ್ತಿದ್ದಾರೆ? ನಾನು ಅದೇ ಒಂದ್ 2 ವರ್ಷ. 2 ವರ್ಷ ಆಯ್ತು. ಎಷ್ಟಾಗುತ್ತೆ ನಾವು ದಿನಕ್ಕೆ ವ್ಯಾಪಾರ ಅಲ್ಲ? ಆದಂಗೆ ಅಣ್ಣ, ಬಿಸ್ನೆಸ್ ಹೆಂಗ್ ನಡೀತಾ ಅದ್ರ ಮೇಲೆ ಡಿಫ್ರೆಂಟ್. ಇವತ್ತು ಚೆನ್ನಾಗಿ ನಡೀತಾ ಇದೆಯಾ? ಏನಿಲ್ಲ ಅಣ್ಣ, ಅಲ್ಲೇ ಡಿಮ್ಯಾಂಡ್ ಇಲ್ಲಿ ಡೌನ್ ಅಷ್ಟೇ. ಎಲ್ಲಿ ಒಳಗಡೆ ಡಿಮ್ಯಾಂಡಾ? ಒಳಗಡೆ ಇಲ್ಲ, ಅಲ್ಲಿ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ರೈತರು. ಹೆಂಗೆ ಅಣ್ಣ ಇದು ಹಬ್ಬದ ಟೈಮೆಲ್ಲ ಹೆಂಗೆ ವ್ಯಾಪಾರ ಚೆನ್ನಾಗುತ್ತಾ? ಹಬ್ಬದ ಟೈಮಲ್ಲಿ ನಡೀತದೆ. ಬಿಸ್ನೆಸ್ ಹೆಂಗ್ ಬರುತ್ತೆ, ಹೂ ಹೆಂಗ್ ಬರುತ್ತೆ. ನೀವೇನು ಓದಿರೋದಣ್ಣ? ನಾನು ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಓದಿರೋದು. ಮತ್ತೆ ಅದೇ ಓದ್ಕೊಂಡೆ ಕಂಟಿನ್ಯೂ ಮಾಡುತ್ತಲ್ಲ, ಇದೇನ್ ಮಾಡ್ತಾರ? ಓದೋದಕ್ಕಿಂತ ಅವ್ನು ಓದಿ ತಿಂಗ್ಳಿಗೆ 3-4 ವರ್ಷ ಓದ್ಬೇಕು. ಅವನ್ ತಾಳಕ್ಕಿಂತ ಒಂದ್ ಪಟ್ಟು ಹೆಚ್ಚಾಗ್ತದೆ. ನಿಜ. ಡೈಲಿ 1000 ಆಗುತ್ತಾ? ಎಲ್ಲ ಪಕ್ಕದಲ್ಲಿ ಜಾಗ ನಾನು ಕುತ್ಕೊಬಿಡ್ತೀನಿ. ಅದಕ್ಕೇನು ಎಲ್ಲಾರು ಹಾಕ್ತಾರೆ ಏಕ. ಅಣ್ಣ, ನೀನು ಸಾಮಾನ್ಯದೋನಲ್ಲಣ್ಣ. ಮಿಶ್ರಣ ಚಂದು ಅಂತ. ಅಣ್ಣ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 5 ವರ್ಷದಿಂದ. 5 ವರ್ಷದಿಂದ. ಹೆಂಗೆ ಅಣ್ಣ ವ್ಯಾಪಾರ ಆರಾಮಾಗಿ ಆಗುತ್ತಾ? ಪರವಾಗಿಲ್ಲ, ಚೆನ್ನಾಗೈತೆ. ಚೆನ್ನಾಗುತ್ತಾ? ಅಣ್ಣ, ತೊಂದ್ರೆ ಇಲ್ಲ ಅಂದ್ರೆ ದಿನಕ್ಕೆ ಎಷ್ಟಾಗ್ಬೋದು ಅದೇ? ಇಲ್ಲಿ ಕೆಲಸ ಮಾಡಿದ್ರೆ
ಇಲ್ಲಿ ಕೆಲಸ ಮಾಡೋದು ನಾವು ಅಷ್ಟೇ, ನಮ್ಗೆ ಸಂಬಳ ಅಂತ ಕೊಡ್ತಾರೆ. ವ್ಯಾಪಾರ ನಮ್ಮ ಓನರ್ ಬಂದ್ ಮಾಡ್ತಾರೆ. ಓನರ್ ಬಂದ್ ಮಾಡ್ತಾರೆ. ಇವಾಗ ಓದ್ಬಿಟ್ಟು ಕೆಲಸ ಮಾಡೋದು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಅದ್ ಬೆಸ್ಟಾ ಅದು ಇದು ಬೆಸ್ಟಾ? ಸರ್ ಓನ್ ಮಾಡ್ತೀನಿ ಅಂತಂದ್ರೆ ಓನ್ ಬಿಸ್ನೆಸ್ ಮಾಡ್ಬೋದು. ಓದ್ಬಿಟ್ಟು ಮಾಡ್ತೀನಿ ಅಂದ್ರೆ ಒಂದ್ ಕೆಲಸ ಮಾಡ್ಬೋದು ಅಷ್ಟೇ. ನಾವು ಓನ್ ಆಗಿ ನಮ್ ಸ್ವಂತ ಬಂಡವಾಳ ಮಾಡ್ತೀನಿ ಅಂತಂದ್ರೆ ನಮ್ಮ ಅದೇ ಪ್ರಕಾರ ಈಗ ಗೌರ್ಮೆಂಟ್ ಕೆಲಸ ಅಂತಂದ್ರೆ ಟೈಮಿಂಗ್ಸ್ ಇರುತ್ತೆ, ನಮ್ಗೆ ಅದೇ ಟೈಮಿಂಗ್ಸ್ ಇರಲ್ಲ. ನಮ್ ಸ್ವಂತ ಬಿಸ್ನೆಸ್ ಅಲ್ವಾ, ಎಸತ್ಗಾರ ಬರ್ಬೋದು, ಏನ್ ಹಾಕೊಂಡ್ರೆ ವ್ಯಾಪಾರ ಮಾಡ್ಬೋದು. ನಮ್ ಸಂಪಾದನೆ ಇಷ್ಟು ಅಂತ ಇರುತ್ತೆ. ಬೇರೆ ಕಡೆ ಹೊರಗಡೆ ಕೆಲಸ ಮಾಡ್ತೀನಿ ಅಂತಂದ್ರೆ ಅವ್ರು ಏನ್ ತರ ಕೆಲಸ ಮಾಡ್ಬೇಕು, ಅವ್ರು ಏನ್ ಸ್ಯಾಲರಿ ಕೊಡ್ತಾರೆ ಅದ್ರ ಮೇಲೆ ಎಕ್ಸ್ಪೆಂಡ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು. ಅಣ್ಣ ಇವಾಗ ಲಾಸ್ಟ್ ಕ್ವಶನ್ ಏನ್ ಗೊತ್ತಾ, ಇವಾಗ 5 ವರ್ಷ ಕೆಲಸ ಮಾಡ್ತಾ ಇದೀನಿ ಅಂತಂದ್ರೆ ಇವಾಗ ಮುಂದೆ ಇದೇ ಕಂಟಿನ್ಯೂ ಮಾಡ್ಬೇಕಂತ ಅಥವಾ ನಿಮ್ದು ಏನಾದ್ರು ಹೊಸ ಏನಾದ್ರು ಬಿಸ್ನೆಸ್ ಮಾಡ್ಬೇಕು? ಬೇರೆ ಕಡೆ ನಾವು ಈಗ ಕೆಲಸ ಕಲ್ತಿದೀವಲ್ವಾ, ನಾವು ಸಪರೇಟ್ ಓನ್ ಆಗಿ ಎಲೆ ಅಂಗಡಿ ಮಾಡ್ಕೊಂಡು ಎಲೆ ವ್ಯಾಪಾರ ಮಾಡ್ಬೋದು. ಹೆಸರೇನಮ್ಮ? ನಿಂಗಮ್ಮ ಅಂತ. ಲಿಂಗಮ್ಮ ಅಂತನಾ? ನಿಂಗಮ್ಮ. ಯಾವ ಊರಮ್ಮ ನಿಮ್ಗೆ? ಆರೋಳಿಯಪ್ಪ. ಎಲ್ಲಿರೋದು? ಆರೋಳಿ ಮೇಳೋಳಿ ತಾರೋಳಿ. ಓಕೆ, ನೀವು ಇಲ್ಲೇ ಇರೋದು ಅಥವಾ ಹೋಗ್ತೀರಾ ಊರಿಗೆ ವಾಪಸ್ಸು? ನಾವು ಆಪ್ಸ್ ಹೋಯ್ತೀವಪ್ಪ. ಎಷ್ಟು ಗಂಟೆ ಹೋಗ್ತೀರಾ? ನಾವು 7 ಗಂಟೆ. 7 ಗಂಟೆ ಹೋಗ್ತೀರಾ? ಬರೋದು ಇಲ್ಲಿಗೆ? ಬರೋರು ನಾಳೆ 7 ಗಂಟೆ ಬರ್ತೀವಿ. ಎಷ್ಟಮ್ಮ ನಿಮ್ಗೆ ಏಜು? ಎಷ್ಟು ವರ್ಷ ನಿಮ್ಗೆ? ನಮ್ಗ್ ಗೊತ್ತಾಗಲ್ಲ ಕಣಪ್ಪ ಏಜು. ಅಲ್ಲ ಇಷ್ಟು ವಯಸ್ಸಾದ್ರೂ ಇಷ್ಟು ಕಡಿಮೆ ದುಡ್ಡು ಮಾಡ್ತಾ ಇದ್ರಲ್ಲ, ನಾವ್ ಏನ್ ಮಾಡುವಪ್ಪ? ಅಲ್ಲ ಎಲ್ಲ ಮ್ಯಾನೇಜ್ ಮಾಡಕ್ ಆಗುತ್ತಾ? ಮನೆಯಲ್ಲೆಲ್ಲ ನೋಡ್ಕೊಳಕ್ ಆಗುತ್ತಾ? ನೋಡ್ಕತ್ತಾರಪ್ಪ, ಏನ್ ತಕೋಗಿ ಗೇದುಂಟು ಗೇದನೆ ಇದ್ರೆ ತಕೋಕ್ ಕೊಡ್ಬೇಕು. ನಿಮ್ಮ ಹೆಸರು? ನಂಜುಂಡ ಸ್ವಾಮಿ ಅಂತ. ಯಾವ ಊರಣ್ಣ ನಿಮ್ದು? ಹೊನ್ನೂರು. ಚಾಮರಾಜನಗರ ಹತ್ರ ಐತಲ್ಲ? ಚಾಮರಾಜನಗರ, ಯಳಂದೂರು ತಾಲೂಕು. ಯಳಂದೂರು ತಾಲೂಕು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 50 ವರ್ಷ ಇಲ್ಲೇನೆ ವರ್ಷದಿಂದ ಮಾರ್ಕೆಟ್. ಅಂದ್ರೆ ಮಾಡ್ಬಿಟ್ಟು ಮನೆಗೆ ಹೋಗ್ತೀರಾ ವಾಪಸ್? ಸಾಯಂಕಾಲ 6 ಗಂಟೆ. 6 ಗಂಟೆ ಹೋಗ್ತೀರಾ? ತಿರ್ಗಿ ಬೆಳಿಗ್ಗೆ ಎಷ್ಟು ಗಂಟೆ ಬರ್ತಾರೆ ಇಲ್ಲಿ? ಬೆಳಿಗ್ಗೆ 6. ಅಣ್ಣ ಎಷ್ಟು ಆಗುತ್ತೆ ಅಣ್ಣ ವ್ಯಾಪಾರ ನಿಮ್ಗೆ? ಒಂದು ವ್ಯಾಪಾರ ದಿನ ಒಂದ್ 3-4 ಸಾವಿರ ರೂಪಾಯಿ ಆಗುತ್ತೆ. ದಿನಕ್ಕೆ 3 ಸಾವಿರ ರೂಪಾಯಿ ಆಗುತ್ತೆ? ಎಲ್ಲ ಮ್ಯಾನೇಜ್ ಮಾಡಕ್ ಆಗುತ್ತಲ್ವಾ ಆರಾಮಾಗಿ? ಆಗುತ್ತೆ ಸ್ವಾಮಿ. ಇದು ಬಿಟ್ಟು ನಿಮ್ದೇ ಸ್ವಂತ ತೋಟ ಇದೆ? ಇಲ್ಲ ಬೇರೆಯವ್ರದ್ದು. ನಾವು ಕೆಲ್ಸಕ್ಕಿರೋದು, ಓನರ್ ಊಟಕ್ಕೆ ಹೋಗೋಣ. ಓಕೆ, ನಾವು ಅವ್ರ ಹತ್ರ ಕೆಲಸ ಮಾಡೋದು. ಎಷ್ಟು ಏಜು ನಿಮ್ಗೆ? ನಮ್ಗೆ 65. ಸಾಕಲ್ವಾ 65 ವರ್ಷ ಕೆಲಸ ಮಾಡಿದ್ರೆ? ಇನ್ನು ಊಟ ತಿಂಡಿ ಏನ್ ಮಾಡೋದು ಸ್ವಾಮಿ? ಮಗ ತಂದ್ ಕೂಡ ಸಾಕ? ನಮಗ್ ಬೇಕು ತಾನೆ, ಬೆಳಿಗ್ಗೆ ಕಾಫಿ ಟೀ ಅದು ಇದು ಬೇಕು. ಅದಕ್ಕೋಸ್ಕರ ಬಂದು ಅಷ್ಟ ಮಾಡ್ಕೊಂಡು ಹೋಯ್ತೀವಿ. ತುಂಬಾ ಖುಷಿ ಆಯ್ತು ನಾವು ಮಾತಾಡಿ. Yeah, what's your name? Bernadette. Sorry? Bernadette. Bennett. What's your name? Yves. Which are the places you have visited as of now? Shamamundi Temple. Okay. And Chamundi Temple. Chamundi Temple, Okay. Palace, Palace, okay. and Market. Market. And le firme, Silk Firme. Okay, okay. Voilà. Understood, yeah. So, is there any other places that you guys are planning to visit? Okay. Oh, great. Yeah. Goa, Okay. Cornaca. Okay. So that's a great places to be very honest. Yes. Yeah, yeah. The first time we're coming in India. Okay. We do like it. We do love it. Love it. What is that one thing you find it very good about this place, especially Mysore, comparatively to other places? People. People. ಅರ್ಥ ಆಯ್ತಾ? Hey, thank you, man. Of course. ನನಗೆ ಈ ವಿಡಿಯೋದಲ್ಲಿ ಅರ್ಥ ಆಗಿದೆ ಏನಂತಂದ್ರೆ, ನಾವು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ವಿ, ಇವರು ದಿನ ಕೂಲಿ ಮಾಡಿ ದಿನ ವ್ಯಾಪಾರ ಮಾಡಿ ಅವ್ರು ನಿಂತಿದ್ದಾರೆ. ದಿನಕ್ಕೆ 200 ರೂಪಾಯಿ ಬರಲಿ, 300 ರೂಪಾಯಿ ಬರಲಿ, 1000 ರೂಪಾಯಿ ಬರಲಿ, ನಾನು ಕಷ್ಟಪಟ್ಟಿದ್ದಕ್ಕೆ ಒಂದು ವರ್ಷಕ್ಕೆ ನಾನು ಮನೆ ಖುಷಿಯಾಗಿ ಆರಾಮಾಗಿರ್ಬೋದು ಅಂತಿದ್ದಾರೆ. ಬಟ್ ನಾನು ನನ್ನ ವ್ಯೂವರ್ಸ್ ಕೇಳೋದು ಏನಂತಂದ್ರೆ, ಈ ತರ ಫುಟ್ಪಾತ್ ಎಲ್ಲ ಮಾಡ್ತಿರ್ತಾರಲ್ಲ, ಮತ್ತೆ ಓಡಾಡ್ಕೊಂಡು ಮಾಡ್ತಿರ್ತಾರಲ್ಲ, ಅವ್ರ ಹತ್ರ ಎಲ್ಲ ತುಂಬಾ ಚೌಕಾಸಿ ಮಾಡಕ್ ಹೋಗ್ಬೇಡಿ. ಒಂದು 10 ರೂಪಾಯಿ 20 ರೂಪಾಯಿ ಆ ಕಡೆ ಈ ಕಡೆ ಪರವಾಗಿಲ್ಲ ಕೊಟ್ಬಿಟ್ಟು ತಗೊಳ್ಳಿ. ಬಿಕಾಸ್ ಏನಂದ್ರೆ ನೀವು ಈ ತರ ಒಂದು ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅವ್ರ ದಿನದ ಊಟ ಆಗುತ್ತೆ, ಅವ್ರಿಗೆ ದಿನದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ನನಗೆ ಇವಾಗ ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಅನ್ಸಿದೆ ಏನಂತಂದ್ರೆ, ಕಡೆಲ್ಲ ಹೋದಾಗ ತುಂಬಾ ಚೌಕಾಸಿ ಮಾಡ್ಬಿಡ್ತೀವಿ ಅವ್ರ ಹತ್ರ. ಬಿಕಾಸ್ ಏನಂದ್ರೆ ಅವ್ರಿಗೆ ಏನು ಸಿಗಲ್ಲ, ಅದಲ್ಲಿ 20 ರೂಪಾಯಿ ತಗೊಂಡಿರ್ತಾರೆ, 10 ರೂಪಾಯಿ ಇಲ್ಲ 5 ರೂಪಾಯಿ ಜಾಸ್ತಿ ಮಾಡ್ತಾರೆ ಅಷ್ಟೇ, ಏನಿಲ್ಲ ಅವ್ರಿಗೆ ಏನು ಲಾಭ ಸಿಗಲ್ಲ. ಸೊ ಅಷ್ಟೇ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಆದಷ್ಟು ನಮ್ಮ ಕೈಯಿಂದ ಏನೇನೋ ವಿಡಿಯೋ ಮಾತಾಡ್ಬೋದು, ಅವ್ರ ಬಗ್ಗೆ ತಿಳ್ಕೊಬೋದು ಅಂತ ಟ್ರೈ ಮಾಡಿದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನ್ ಬೇಕು ಟಾಪಿಕ್ ಬಗ್ಗೆ ಅಂದ್ರೆ ನೀವು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಡೆಫಿನೆಟ್ಲಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಏನ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಡೆಫಿನೆಟ್ಲಿ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನು ಒಳ್ಳೊಳ್ಳೆ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ. ಸೊ ಅಲ್ಲಿ ತನಕ ನೋಡ್ತಾ ಇರಿ ವಿಡಿಯೋನ. ಟೇಕ್ ಕೇರ್, ಸೈನಿಂಗ್ ಆಫ್, ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್. ಲೈಫ್ಗಿಂತ ದೊಡ್ಡ ಯೂನಿವರ್ಸಿಟಿ ಇಲ್ಲ, ನಮ್ಮ ಸುತ್ತಮುತ್ತ ಇರೋ ಜನಗಳಿಗಿಂತ ಒಳ್ಳೆ ಟೀಚರ್ಸ್ ಇಲ್ಲ, ದಿನನಿತ್ಯ ಆಗೋ ಅನುಭವಕ್ಕಿಂತ
ಒಳ್ಳೆ ಲೆಸನ್ ಇಲ್ಲ ಅಂತ ನನ್ನ ಅಭಿಪ್ರಾಯ.